ಮಾಜಿ ಪಿಎಂ ಮೊಮ್ಮಗ ಮಾಜಿ ಸಿಎಂ ಮಗ ಜೆಡಿಎಸ್ ಪಕ್ಷದ ಭವಿಷ್ಯ ಹಾಗೆ ಸ್ಯಾಂಡಲ್ವುಡ್ನ ಅಪ್ಕಮಿಂಗ್ ಸೂಪರ್ ಸ್ಟಾರ್ ನಿಖಿಲ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ನಿಖಿಲ್, ಜಾಗುವಾರ್ ಹೇಗೆ ನಡೀತಾ ಇದೆ ಸಿದ್ಧತೆ ಸಿನಿಮಾಗಾಗಿ? ಖಂಡಿತ ಒಂದು 2-3 ತಿಂಗಳಿಂದ ನಾನು ನಮ್ಮ ಡೈರೆಕ್ಟ್ರು ಸಾಕಷ್ಟು ಕಷ್ಟಪಡ್ತಾ ಇದ್ದೀವಿ. ಎಸ್ಪೆಷಲಿ ನಮ್ಮ ಡೈರೆಕ್ಟ್ರಿಗೆ ನಾನು ಆಲ್ ದ ಕ್ರೆಡಿಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ತುಂಬಾ ತೊಂದರೆ ತೊಗೊಂಡು ಕಷ್ಟ ತೊಗೊಂಡು ಸಿಕ್ಕಾಪಟ್ಟೆ ಹಾರ್ಡ್ ವರ್ಕಲ್ಲಿ ಟ್ರೈನ್ ಮಾಡ್ತಾ ಇದ್ದಾರೆ. ಸೊ ಐ ಥಿಂಕ್ 100% ವಾಟ್ ಎವರ್ ಇವತ್ತು ನನ್ನ ಪರ್ಫಾರ್ಮೆನ್ಸ್ ಬಂದ್ರೂ ದ ಹೋಲ್ ಕ್ರೆಡಿಟ್ ಶುಡ್ ಗೋ ಟು ಮೈ ಡೈರೆಕ್ಟರ್, ಆಫ್ ಕೋರ್ಸ್, ಡೆಫಿನೆಟ್ಲಿ. ನೀವು ಪರ್ಸನಲ್ ಆಗಿ ನಿಮಗೆ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಯಾವಾಗ ಶುರು ಆಯಿತು ಆ್ಯಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು? ನಾನು ಆವಾಗಲೇ ಹೇಳ್ದಂಗೆ ಚಿಕ್ಕ ವಯಸ್ಸಿಂದನೂ ನಮ್ಮ ಫಾದರು ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನಲ್ಲಿದ್ದಾರೆ. ಸೊ ನಾನು ಚಿಕ್ಕ ವಯಸ್ಸಿಂದನೂ ಆಲ್ಮೋಸ್ಟ್ ಪ್ರೀಮಿಯರ್ ಮೂವೀಸ್ಗೆ ಫಾದರ್ ಜೊತೆ ತುಂಬಾ ಹೋಗ್ತಾ ಇದ್ದೆ. ಸೊ ಅವಾಗಿಂದನೂ ಆ ಪ್ಯಾಷನ್ ಇತ್ತು. ಮತ್ತು ಕಾಲೇಜ್ ಟೈಮಲ್ಲೂ ಅಷ್ಟೇ ಕ್ಲಾಸ್ ಬಂಕ್ ಹಾಕೋದು, ಸಿನಿಮಾ ನೋಡೋದು, ಇದೆಲ್ಲ ಮಾಮೂಲಿ ನಡೀತಾನೆ ಇತ್ತು. ಸೊ ಬಟ್ ನಮ್ಮ ಫಾದರ್ ಆಲ್ಮೋಸ್ಟ್ ಒಂದು 10 ವರ್ಷದಿಂದನೂ ನಾನು ಒಂದು ಸಿನಿಮಾ ಫೀಲ್ಡಿಗೆ ಬರಬೇಕು ನಟನಾಗಿ ಅಂತ ತುಂಬ ಆಸೆ ಪಟ್ಟಿದ್ರು. ಬಟ್ ನನಗೆ ಎಲ್ಲಿವರೆಗೂ ನಾನು ಮಾಡಬೇಕು ಅಂತ ಅನಿಸುತ್ತೆ ಅಲ್ಲಿವರೆಗೂ ಯಾವುದನ್ನು ಕೈ ಹಾಕೋದಿಲ್ಲ. ಯಾಕೆಂದರೆ ನಾನು ಏನೇ ಮಾಡಿದ್ರು ಐ ವಾಂಟ್ ಟು ಗಿವ್ ಇಟ್ ದ ಬೆಸ್ಟ್ ಅಂತ ಆ ಥರ. ಸೊ ಅದಕ್ಕೆ ನನಗೆ ಆಲ್ಮೋಸ್ಟ್ ಒಂದು 8 months ಬ್ಯಾಕ್ ಅನ್ನಿಸ್ತು, ಇಲ್ಲ ನಾನು ಐ ವಾಂಟ್ ಟು ಬಿಕಮ್ ಎನ್ ಆ್ಯಕ್ಟರ್ ಮಾಡಬೇಕು ಅಂತ. ಸೊ ಆ ನಂತರ ಐ ಟುಕ್ ಎ ಡಿಸಿಷನ್. ಟ್ರೈನಿಂಗ್, ಜಿಮ್ಮಿಂಗ್ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಡಾನ್ಸ್, ಇದೆಲ್ಲ ಯಾವ ಥರ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ? ಮಾಮೂಲಿ ನಡೀತಾ ಇದೆ ಸರ್, ಡೈಲಿ ರುಟೀನ್. ಮಾಮೂಲಿ ಎದ್ದ ತಕ್ಷಣ ವರ್ಕೌಟ್ ಆಗುತ್ತೆ, ಆಮೇಲಿಂದ ಡ್ಯಾನ್ಸ್ ಆಗುತ್ತೆ, ಆಮೇಲಿಂದ ನಮ್ಮದು ಟ್ರೈನಿಂಗ್ ಆಲ್ಮೋಸ್ಟ್ ಶಾರ್ಟ್ ಮೂವೀಸು ನಾನು ಸ್ಟಾರ್ಟ್ ಮಾಡಿದ್ರೆ ಅರೌಂಡ್ ಒಂದು 10 o'clock ನೈಟ್ 10 o'clock ಮಾಡ್ತಾಯಿದ್ದೀವಿ. ಸೊ ಬಿಡುವೆ ಇಲ್ಲ, ಆಲ್ಮೋಸ್ಟ್ ಒಂದು 2 months ಐ ಆಮ್ ಜಸ್ಟ್ ಕಾನ್ಸಂಟ್ರೇಟಿಂಗ್ ಆನ್ ದಿಸ್ ವರ್ಕ್ ಸರ್. ಲೆಜೆಂಡ್ರಿ ಡೈರೆಕ್ಟರ್ ರಾಜಮೌಳಿ ಅವರ ತಂದೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾರಂಥ ಅವಕಾಶ, ಮೊದಲನೇ ಸಿನಿಮಾ ಹೇಗೆ ಅನಿಸ್ತಾ ಇದೆ? ನೋ, ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಇಟ್ಸ್ ಎ ಗ್ರೇಟ್ ಹಾನರ್. ಯಾಕೆಂದರೆ ಈಸ್ ಎ ಮ್ಯಾನ್ ಆಫ್ ಬಿಗ್ ಸ್ಟೇಚರ್ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಅನಿಸುತ್ತೆ. ಯಾಕೆಂದರೆ ನನಗೆ ಅದೇನು ನನ್ನ ಪುಣ್ಯನೋ ಏನೋ ಗೊತ್ತಿಲ್ಲ, ನನ್ನ ತಂದೆ ನಾನು ಇದ್ದಾಗ ಒಂದಿನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ನಮ್ಮ ವಿಜೇಂದ್ರ ಪ್ರಸಾದ್ ಸರ್ ಒಂದು ಮಾತು ಹೇಳಿದ್ರು, ಇನ್ನು ಮುಂದಕ್ಕೆ ನಿಮ್ಮ ಮಗಂದು ಏನೇ ಇದ್ದರೂ ನಿಮ್ಮ ಮಗನ ಭವಿಷ್ಯ, ಮೂವಿ ಭವಿಷ್ಯ ನನ್ನ ಕೈನಲ್ಲಿ, ನಾನು ನೋಡ್ಕೊತೀನಿ, ನೀನು ಏನೇ ಇದ್ದರೂ ಫಿಲಮ್ ನೀವು ರಾಜಕೀಯದ ಕಡೆ ಕಾನ್ಸಂಟ್ರೇಷನ್ ಮಾಡಿ ಅಂದರು. ನಿಜವಾಗ್ಲೂ ಭಾರಿ ದೊಡ್ಡ ಮಾತು ಹೇಳಿದ್ರು, ನಾನು ಯಾವತ್ತಿಗೂ ಮರೆಯೋದಿಲ್ಲ. ಹಾಗೆ ಇಷ್ಟು ದಿನ ಮಾಜಿ ಪಿ ಎಂ ಮೊಮ್ಮಗ ಮಾಜಿ ಸಿ ಎಂ ಮಗ ಅಂತ ಅಂದ್ಬಿಟ್ಟು ಗುರುತಿಸ್ಕೊತಾ ಇದ್ರಿ. ಇನ್ನು ಮುಂದೆ ಒಂದು ನಿಮ್ಮನ್ನ ನೀವು ಗುರುತಿಸ್ಕೊಳ್ಳುವಂಥ ಒಂದು ದಾರಿಗೆ ನೀವು ಹೋಗ್ತಾ ಇದ್ದೀರಿ, ಹೇಗೆ ಅನ್ನಿಸ್ತಾ ಇದೆ? ಅಲ್ಲ, ಖಂಡಿತವಾಗ್ಲೂ ಒಂದು ಕಡೆಯಿಂದ ನಮ್ಮ ತಂದೆಯವರ ಸಕ್ಸಸ್ಸು ಹಾಗೂ ತಾತ ಅವರ ಸಕ್ಸಸ್ಸು ನನಗೆ ತುಂಬ ಖುಷಿ ಕೊಡುತ್ತೆ. ಬಟ್ ಇನ್ನೊಂದು ಕಡೆಯಿಂದ ನನಗೆಲ್ಲ ಬೇಜಾರಾಗೋದು, ಬರೀ ನನಗೆ ಪ್ರೈಮ್ ಮಿನಿಸ್ಟರ್ ಮೊಮ್ಮಗ, ಚೀಫ್ ಮಿನಿಸ್ಟರ್ ಮೊಮ್ಮಗ ಅಂತ ಗುರುತಿಸಿದಾಗ ನನ್ನ ಪರ್ಸ್ನಾಲಿಟಿ ಏನು ಅನ್ನೋದನ್ನು ನಾನು ಯಾವಾಗಲೂ ಕ್ವಶನ್ ಮಾಡ್ಕೊತಾ ಇದ್ದೆ. ಯಾಕೆಂದರೆ ನನಗೆ ಈ ಸುಳ್ಳಿನ ಮರ್ಯಾದೆ ಇವೆಲ್ಲ ನನಗೆ ಸ್ವಲ್ಪ ಆಗೋದಿಲ್ಲ. ಅದಕ್ಕೋಸ್ಕರ ನಂದಾದಂಥ ನಾನು ಏನಾದರೂ ಮಾಡಿದಾಗ ಐ ವಿಲ್ ಅಕ್ಸೆಪ್ಟ್ ಹೋಲ್ ಹಾರ್ಟೆಡ್ಲಿ. ಕೊನೆಯದಾಗಿ ಸಿನಿಪ್ರಿಯರು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಖಿಲ್ ಅವರಿಂದ? ವೆಲ್, ಡೆಫಿನೆಟ್ಲಿ ಸುಮಾರು ಒಂದು ಪಾಸ್ಟ್ 10 ವರ್ಷದಿಂದ ಕನ್ನಡ ಸಿನಿಮಾನಲ್ಲಿ ಸ್ವಲ್ಪ ವೈಲೆನ್ಸ್ ಬಗ್ಗೆನೇ ಜಾಸ್ತಿ ಒಂದು ಟ್ರೆಂಡ್ ಹೋಗಿದೆ. ಬಟ್ ನಮ್ಮ ಸಂಸ್ಕೃತಿ ಏನಿದೆ ಆಲ್ಮೋಸ್ಟ್ ಅಲ್ಲೂ ನಾವು ಚಿಕ್ಕ ವಯಸ್ಸಲ್ಲಿ ರಾಜ್ಕುಮಾರ್ ಅವ್ರ ಫಿಲಮು, ವಿಷ್ಣುವರ್ಧನ್ ಗ್ರೇಟ್ ಫ್ಯಾನ್ ನಾನು. ಅವ್ರು ನೋಡ್ಕೊಂಡು ಬೆಳೆದವರು, ಪುಟ್ಟಣ್ಣ ಕಣ್ಗಾಲ್ ಅವ್ರು ಇರ್ಬೋದು ಅಥವಾ ಸಿದ್ದೆ ಅವ್ರು ಇರ್ಬೋದು, ಡೈರೆಕ್ಟರ್ಗಳು, ಅವರಂತ ಅದ್ಭುತವಾದ ಮೂವಿಗಳು ಕೊಟ್ಟಂಥವ್ರು. ಸೊ ನಾನು ಕೂಡ ಒಂದು ನಮ್ಮ ಸಂಸ್ಕೃತಿನ ಬಿಡ್ದಿರಾ ಕೈ ಎತ್ತಿಡ್ಕೊಂಡು ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜೊತೆಗೆ ಏನಾದರೂ ಒಂದು ಒಳ್ಳೆ ನಮ್ಮ ಕಡೆಯಿಂದ ಒಂದು ಸೋಷಿಯಲ್ ಮೆಸೇಜ್ ಕೊಡುವಂಥ ಮೂವಿಗಳು ಮಾಡಬೇಕು ಅಂತ ಆಸೆ ಪಟ್ಕೊಂಡಿದ್ದೀನಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಲಕ್. ಥ್ಯಾಂಕ್ ಯು. ಇದು ನಿಖಿಲ್ ಅವರ ಮಾತುಗಳು. ಕ್ಯಾಮರಾ ಪರ್ಸನ್ ಪ್ರದೀಪ್ ಜೊತೆ ಹರ್ಷವರ್ಧನ್, ಸಮಯ ನ್ಯೂಸ್, ಬೆಂಗಳೂರು.